ಕರ್ಣಿ ಕರ್ಮ ಯೋಗ್ಯ ಕರ್ಮ ಕರ್ಣಿ ಅಂದರೆ ಒಳ್ಳೆ ಕೆಲಸ ಮಾಡಿ ಅದರ ಫಲ ಅಪೇಕ್ಷೆ ಇಟ್ಕೊಬೇಡಿ. ಫಲಾಪೇಕ್ಷೆ ಇಟ್ಕೊಂಡ್ರೆ ನಿಮಗೆ ಅದ್ರ ಫಲ ಸಿಗೋದಿಲ್ಲ, ಅದು ಬಿಸ್ನೆಸ್ ಆಗಿಬಿಡುತ್ತೆ. ಒಳ್ಳೆ ಕೆಲಸ ಮಾಡುವಾಗ ಏನು ಆಸೆ ಇಟ್ಕೊಂಡಿರೋ ಅದನ್ನು ಸಂಪೂರ್ಣವಾಗಿ ಭಗವಂತನ ಕೆಲಸ ಅಂತ ತಿಳ್ಕೊಂಡು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಅದನ್ನ ನೆನಪಿಟ್ಕೊಳ್ಳಿ. ಏನೋ ಅಪೇಕ್ಷೆ ಇಟ್ಕೊಂಡಿರೋ ಕೆಲಸ ಮಾಡಿ, ಅದರಿಂದ ನಿಮಗೆ ದೇವ್ರು ಏನು ಕೊಡಬೇಕೋ ಕೊಡ್ತಾನೆ. ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಚಂದ್ರಮಾನ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಮತ್ತು ಹೊಸ ವರ್ಷದ ಶುಭಾಶಯಗಳು. ಇದೇ ಖುಷಿಯಲ್ಲಿ ನಾನು ಗಣೇಶ ಮತ್ತು ಪಾನಿಪುರಿ ಅಂಕಲ್ 3 ಜನನು ಸೇರಿ ಕಾಡಿಗೆ ಹೋಗ್ತಾ ಇದ್ದೀವಿ. ಪ್ರಾಣಿಗಳಂದರೆ ಕೋತಿಗಳಿಗೆ, ಪಕ್ಷಿಗಳಿಗೆ ನೀರು ಕೊಟ್ಟು ಆಹಾರ ಕೊಡಲು ನಮ್ಮ ಉದ್ದೇಶ. ಸೊ ಇದಕ್ಕೆ ಹೊರಟಿದ್ವಿ. ಡಬ್ಬಗಳನ್ನ ಕಟ್ ಮಾಡಿಕೊಂಡು ಇದರೊಳಗೆ ರಾಗಿ ಮತ್ತು ನೀರನ್ನು ಹಾಕಿ ಅಲ್ಲಿ ಕೊಂಬೆಗಳಿಗೆ ಯಾವುದಕ್ಕಾದ್ರೂ ಕಟ್ಟೋ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮತ್ತು ತರಕಾರಿ ಸೌತೆಕಾಯಿ, ಕ್ಯಾರೆಟು, ಸೌತೆಕಾಯಿ, ಜೋಳ ಇಷ್ಟು ತೊಗೊಂಡು ಅಲ್ಲೆಲ್ಲ ಬಾಳೆಹಣ್ಣು ತೊಗೊಂಡು ಹೋಗ್ಬೇಕು ಅಂತ ಕಾಡಿಗೆ ಹೊಟ್ಟಿದ್ದೀವಿ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ನಾವೀಗ ಕಾಡಿಗೆ ಹೋಗೋಣ. ಪ್ರಾಣಿ ಪಕ್ಷಿಗಳಿಗೆ ನೀರಿಟ್ಟು ತರಕಾರಿ ಕೊಟ್ಟು ಬರುವ. ನಿಮಗೂ ಏನಾದರೂ ಬರಬೇಕು ಅಂತ ಆಸೆ ಇದ್ದರೆ ನಮಗೆ ಕಾಮೆಂಟ್ ಮಾಡಿ. ನಾನು ಮತ್ತೊಮ್ಮೆ ಶ್ರೀರಾಮನವಮಿ ಹಬ್ಬಕ್ಕೆ ಕಾಡಿಗೆ ಹೋಗಿ ನೀರು ಮತ್ತು ಆಹಾರ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನೀವು ಯಾರನ್ನ ಬರಬೇಕು ಅಂತ ಆಸೆ ಇರೋರು ದಯವಿಟ್ಟು ಕಾಮೆಂಟ್ ಮಾಡಿ. ಅಥವಾ ನಿಮಗೆ ಬರೋಕ್ಕಾಗಲಿಲ್ಲ, ಪ್ರಾಣಿಗಳಿಗೂ ನಿಮ್ಮ ಕೈಲಾಗಿದ್ದು ಸಹಾಯ ಮಾಡಬೇಕು ಅಂತ ನಿಮ್ಗೆ ಆಸೆ ಇಟ್ಟರೆ ನಾನು ಇಲ್ಲಿ ನಿಮಗೆ ಫೋನ್ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವೇನಾದರೂ ಫೋನ್ಪೇ ಮಾಡಬೇಕಾದ್ರೆ ಮಾಡಿ, ಗೂಗಲ್ ಪೇ ಮಾಡಬೇಕಾದ್ರೆ ಮಾಡಿ. ಸ್ಕ್ಯಾನರ್ ಕೂಡ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ ಮತ್ತು ಇಲ್ಲೊಂದು ಸ್ಕ್ಯಾನರ್ ಹಾಕಿರ್ತೀನಿ. ನಿಮಗೆ ಸಹಾಯ ಮಾಡಬೇಕು ಅಂತ ಆಸೆ ಇದ್ದರೆ ಏನು ನಿಮ್ಮ ಮೊತ್ತ ಕೊಡ್ತೀರಾ ಕೊಡಿ, ಮತ್ತು ನನಗೆ ಕಾಮೆಂಟ್ ಮಾಡಿ. ನೀವು ಯಾವ ಪ್ರಾಣಿಗೆ ಕೊಡಬೇಕು, ಯಾವ ಪಕ್ಷಿಗಳಿಗೆ ಕೊಡಬೇಕು ಮತ್ತು ಯಾವ ಕಡೆ ಕೊಡಬೇಕು, ಇದನ್ನೆಲ್ಲ ನಿಮ್ಮ ಸಂಬಂಧಪಟ್ಟ ವಿಷಯ. ನೀವು ಯಾರಿಗಾದ್ರೂ ಏನಾದರೂ ಪಕ್ಷಿಗಳಿಗಾಗಲಿ ಅಥವಾ ಬಡವ್ರಿಗೆ, ಬಗ್ಗರಿಗೆ, ಭಿಕ್ಷುಕರಿಗೆ ಯಾರಿಗಾದ್ರೂ ಏನಾದರೂ ಊಟ ಹಾಕ್ಸ್ಬೇಕು ಅಂತ ಏನಾದರೂ ಆಸೆ ಇದ್ದರೆ ನನಗೆ ಸಹಾಯ ನಿಮ್ಗೆ ಆಸೆ ಇದ್ದರೆ ಸಹಾಯ ಮಾಡೋಕ್ಕೆ ಕಳಿಸಿ. ಮತ್ತು ಅದನ್ನು ನೀಟಾಗಿ ಕಮೆಂಟಲ್ಲಿ ಬರೀರಿ. ಯಾರಿಗೆ ದುಡ್ಡು ಕೊಡಬೇಕು, ಅಲ್ಲ ದುಡ್ಡು ಕೊಡೋದೇನು ಬೇಡ. ನೀವು ಯಾರಿಗಾದ್ರೂ ಊಟ, ಅನ್ನ, ದಾನ, ಪಕ್ಷಿಗಳಿಗೆ, ಕೋತಿಗಳಿಗೆ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಮಾಡಿಸ್ಬೇಕು ಅಂತ ಇದ್ದರೆ ನೀವು ಧನರಾಶಿ ಕೊಟ್ಟು ನಮಗೆ ಹೇಳ್ಬೋದು. ಇಷ್ಟು ದುಡ್ಡನ್ನು ಕೊಟ್ಟಿದ್ದೀವಿ ಅಂತ ಕಾಮೆಂಟ್ ಹಾಕಿ. ಮತ್ತು ಯಾವ ಪಕ್ಷಿಗಳಿಗೆ ಕೊಡಬೇಕು, ಯಾವ ಕಡೆ ಕೊಡಬೇಕು ಅಂತ ಏನಾದರೂ ನಿಮ್ಗೆ ಆಸೆ ಇದ್ದರೆ ಮಾಡಿಸಿ. ಯಾಕೆಂದರೆ ಎಷ್ಟೋ ಜನ ಇರ್ತಾರೆ, ಕಾಡಿಗೆ ಹೋಗಬೇಕು ಅಂದರೆ ಗೊತ್ತಾಗಲ್ಲ ಪಕ್ಷಿಗಳಿಗೆ ಯಾವ ಪಕ್ಷಿ ಕೊಡಬೇಕು, ಎಲ್ಲಿ ಸಿಗ್ತಾರೆ ಅಂತ ಗೊತ್ತಿರೋದಿಲ್ಲ. ಸೊ ನಿಮಗೋಸ್ಕರ ಅಂತ ನಾನೇನು ಕೊಡಿ ಅಂತ ಕೇಳ್ಕೊತಾ ಇಲ್ಲ. ನಾವು ಹೋಗ್ತೀವಿ, ಕೊಡ್ತೀವಿ. ನಿಮ್ಗೆ ಯಾರಿಗನ್ನ ಆಸಕ್ತಿ ಇದ್ದರೆ ಈ ಕೆಲಸ ನೀವು ಮಾಡ್ಬೋದು. ಸೊ ಈಗ ಕಾಡಿಗೆ ಬಂದಿದ್ವಿ. ಅಲ್ಲೆಲ್ಲ ನಾವು ಸೌತೆಕಾಯಿ, ಕ್ಯಾರೆಟು ಕೊಟ್ವಿ. ಒಳ್ಳೆ ಖುಷಿ ಆಯಿತು. ಮಂಗಗಳೆಲ್ಲ ಬಂದು ನಮ್ಮ ಹತ್ರ ಕಿತ್ಕೊಂಡು, ಅಲ್ಲ ನಾವು ಹೋಗಿ ಅಲ್ಲಿ ನಿಂತ್ಕೊಳ್ಳೋಷ್ಟೊತ್ತಿಗೆ ಅವು ಬರೋಕ್ಕೆ ಶುರು ಮಾಡಿದ್ವು. ನಾನು ಕೊಟ್ವಿ, ಖುಷಿ ಪಟ್ವಿ. ಈಗ ನೋಡಿ, ನಾನು ಯಾವುದೇ ರಂಬೆಗೆ, ಮರಕ್ಕೆ ಕಟ್ತಾ ಇಲ್ಲ. ಇದನ್ನು ನಾನು ಕಟ್ತಾ ಇರೋದು ಕಂಬಕ್ಕೆ, ಲೈಟ್ ಕಂಬಕ್ಕೆ ಕಟ್ತೀನಿ. ಮತ್ತು ದೊಡ್ಡ ದೊಡ್ಡ ಮರಕ್ಕೆ ಕಟ್ತಾ ಇಲ್ಲ. ನಾನು ಡಬ್ಬಕ್ಕೆ ಕಟ್ತೀನಲ್ಲ, ಯಾವುದೇ ದೊಡ್ಡ ಮರಕ್ಕೆ ಕಟ್ತಾ ಇಲ್ಲ. ಚಿಕ್ಕ ಚಿಕ್ಕ ರೆಂಬೆಗೆ, ಆ ರೆಂಬೆ ಮುರಿದೋಗ್ದಿರ ಇರೋವಂಥದ್ದು. ಮತ್ತು ನೋಡಿ, ಈ 4-5 ರೆಂಬೆಯಲ್ಲಿ 1 ರೆಂಬೆ ಕಟ್ತಾ ಇದ್ದೀನಿ. ಈ ಕಡೆ ದೊಡ್ಡ ಮರ ಇದೆ, ಅದಕ್ಕೆಲ್ಲ ಕಟ್ಟೋದಿಲ್ಲ. ಸೊ ನೀರು ಪಕ್ಷಿಗಳಿಗೋಸ್ಕರ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಇನ್ನೊಂದಕ್ಕೆ ತೊಂದರೆ ಆಗ್ಬಾರ್ದು. ಅಂದರೆ ಇವಾಗ ಒಂದು ಮರಕ್ಕೆ ಹೋಗ್ಬಿಟ್ಟು ನಾನು ತಂತಿ ಬಿಗಿದ್ಬಿಟ್ಟು ಬಂದ್ಬಿಟ್ರೆ ಆ ಮರಕ್ಕೆ ಬೆಳವಣಿಗೆ ಆಗೋದು ಕಷ್ಟ ಆಗುತ್ತೆ. ಹಾಗಾಗೋದು ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂದರೆ ಅದು ಒಳ್ಳೇದಾಗಿರ್ಬೇಕು. ಅದರಿಂದ ಸೈಡ್ ಎಫೆಕ್ಟ್ ಆಗಬಾರ್ದು. ಯಾವುದೇ ಮರಕ್ಕೆ ನೀವು ಕಟ್ಟಬೇಡಿ. ನೋಡಿ, ಈ ರೀತಿ ಮರಕ್ಕೆ ಏನಾದರೂ ಕಟ್ಬಿಟ್ರೆ ಆ ಮರ ಬೆಳವಣಿಗೆ ಆಗೋದಿಲ್ಲ. ಅಲ್ಲಿ ಬಿಗಿಸ್ಕೊಂಡ್ಬಿಡುತ್ತೆ, ಅದು ಬಿಗಿಯಾಗಿ ಟೈಟ್ ಆಗಿಬಿಡುತ್ತೆ. ಆ ಮರ ಬೆಳೆಯಲು ತೊಂದರೆ ಆಗುತ್ತೆ. ಅದರಿಂದ ನಾನು ಲೈಟ್ ಕಂಬಕ್ಕೆ ಕಟ್ತಾ ಇದ್ದೀನಿ. ನೀವು ಯಾರಾದರೂ ಈ ರೀತಿ ಕೆಲಸ ಮಾಡಬೇಕು ಅಂತ ಆಸೆ ಇರೋರು ಶ್ರೀರಾಮನವಮಿ ಹಬ್ಬಕ್ಕೆ ಬನ್ನಿ, ಹೋಗೋಣ. ಈ ನಾನು ಹೋಗ್ತಾ ಇರೋದು ಅಂದಾಗೆ ನಾನು ಅಂದ್ಕೊಂಡಿರೋದು ಬೇತ್ಮಂಗ್ಲ ಟು ಕೋಲಾರ ರೂಟಲ್ಲಿ ಹೋಗಿ, ಅಲ್ಲಿ ಕಾಡು ಜಾಸ್ತಿ ಇದೆ, ಪಕ್ಷಿಗಳು ಜಾಸ್ತಿ ಇದ್ದಾವೆ, ಮಂಗಗಳು ಜಾಸ್ತಿ ಇದ್ದಾವೆ. ಅಲ್ಲಿ 3 ಜಾಗದಲ್ಲಿ ಮಂಗ ಸಿಗ್ತವೆ. ಇನ್ನು ಅಂತರಗಂಗೆ ಎಲ್ಲ ಇದೆ. ಅಂತರಗಂಗೆಲಿ ಸಿಕ್ಕಾಪಟ್ಟೆ ಮಂಗಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ಅಲ್ಲಿ ಅವಕ್ಕೆ ಊಟ ಕೊಡೋರು ಜಾಸ್ತಿ ಜನ ಇದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಬೆಳಿಗ್ಗೆ ಹೊತ್ತು ಹೋಗ್ತಾರೆ, ತರಕಾರಿ, ಹಣ್ಣು ಎಲ್ಲಗಳು ಕೊಟ್ಬಿಟ್ಟು ಬರ್ತವೆ. ಅಲ್ಲಿ ನೀರಿನ ವ್ಯವಸ್ಥೆನೂ ಇದೆ. ನೀರಿನ ವ್ಯವಸ್ಥೆ ಇಲ್ಲ ಅಂತ ಇರೋದು ಕಾಡಲ್ಲಿ. ಸೊ ಇದೇ ಕೆಲಸ ನಾವು ಮಾಡಬೇಕು ಅಂತ ಇರೋದು. ಯಾಕೆ ಗೊತ್ತಾ, ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದಾಗ ನಾವು ಒಳ್ಳೇದು ಮಾಡಬೇಕು. ಏನು ಒಳ್ಳೇದು ಮಾಡಬೇಕು ಅಂತ ಬಂದರೆ ಒಳ್ಳೇದು ಮಾಡೋದ್ರಿಂದ ನಮ್ಮ ಮನಸ್ಸು ನಮಗೆ ಒಳ್ಳೇದು ಹೇಳ್ಕೊಡುತ್ತೆ. ಏನಂತೀರಾ? ಎಸ್, ಇದೇ ಅವನು ಹೇಳಿದ್ದು, ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ನಮ್ಗೆ ದೇವರು ಅಂತ. ಇದು ಆಧ್ಯಾತ್ಮಿಕದಲ್ಲಿ ತುಂಬಾ ಮಹತ್ವ ಇದೆ. ನಮ್ಮ ಒಳ್ಳೆ ಕೆಲಸ ನಮಗೆ ಮಾಡಿ ಅಂತ ಮನಸ್ಸು ಯಾವತ್ತಾದ್ರೂ ಹೇಳಿದೆ ಖಂಡಿತವಾಗ್ಲೂ ಮಾಡಿ. ಕೆಲವು ಸರಿ ನಮ್ಮ ಮನಸ್ಸು ನಮ್ಗೆ ಹೇಳುತ್ತೆ ಒಳ್ಳೇದು ಮಾಡು ಅಂತ, ನಾವು ಮಾಡೋದಿಲ್ಲ. ಕೆಟ್ಟದ್ದು ಮಾಡು ಅಂತ ಹೇಳುತ್ತೆ, ಅದು ನಾವು ತಕ್ಷಣ ಮಾಡಿಬಿಡ್ತೀವಿ.
ಅದು ನಮಗೆ ಕೆಟ್ಟದ್ದು ಮಾಡಿಬಿಡುತ್ತೆ. ನಾವು ಯಾವತ್ತೂ ನಮ್ಮ ಮನಸ್ಸು ಹೇಳಿದ್ದನ್ನ ಒಳ್ಳೇದನ್ನ ಮಾಡು ಅಂತ ಹೇಳಿದಾಗ ಮಾತ್ರ ಒಳ್ಳೇದು ಮಾಡಿ, ಏನಾದರೂ ಕೆಟ್ಟ ಭಾವನೆಗಳನ್ನ ನಮ್ಮ ಮನಸ್ಸು ತಂದರೆ ಅದನ್ನು ನಾವು ಇಗ್ನೋರ್ ಮಾಡಬೇಕು. ಅಂದರೆ ನಮ್ಮ ಮನಸ್ಸಿಗೆ ನಮ್ಗೆ ಅನಿಸುತ್ತೆ ಇವತ್ತು ಆರಾಮಾಗಿರೋಣಪ್ಪ, ಇವತ್ತು ಸೋಂಬೇರಿತನ ಮಾಡೋಣ ಅಂದರೆ ನಾವು ಅದನ್ನು ಮಾಡಬಾರ್ದು. ಅದರಿಂದ ನಮಗೆ ನಷ್ಟವೇ ಆಗುತ್ತೆ. ನಮ್ಮ ಮನಸ್ಸು ಇವತ್ತು ಈ ಕೆಲಸ ಒಳ್ಳೇದು ಮಾಡು ಅಂತ ಹೇಳುತ್ತಲ್ಲ, ಅವತ್ತು ಮಾಡಿ. ಅದರಿಂದ ನಮಗೂ ಒಳ್ಳೇದಾಗುತ್ತೆ, ಸಮಾಜಕ್ಕೂ ಒಳ್ಳೇದಾಗುತ್ತೆ, ಪ್ರಾಣಿಗಳಿಗೂ ಒಳ್ಳೇದಾಗುತ್ತೆ. ಹಾಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಇದೇ ಹೇಳಿರೋದು, ಕರ್ಣಿ ಕರ್ಮ ಯೋಗ್ಯ ಕರ್ಮ ಕರ್ಣಿ. ಅಂದರೆ ನಮ್ಮ ಕೆಲಸ ಯೋಗ್ಯವಾದ ಕೆಲಸವಾಗಿರಬೇಕು. ನಾವು ಇನ್ನೊಬ್ಬರಿಗೋಸ್ಕರನೇ ಬದುಕಿರಬೇಕು. ಅಂದರೆ ನಾವು ಇನ್ನೊಬ್ರಿಗೋಸ್ಕರ ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಫಲಾಪೇಕ್ಷೆ ಇದ್ದೀರಾ, ಅದು ನಮಗೆ ಒಳ್ಳೇದಾಗುತ್ತೆ, ಜನ್ಮ ಜನ್ಮಾಂತರಕ್ಕೂ ಒಳ್ಳೇದಾಗುತ್ತೆ. ಇವತ್ತು ನಾವು ಹುಟ್ಟಿದ್ವಿ, ಬೆಳೆದ್ವಿ, ನಮ್ಮ ಪಾಡಿಗೆ ನಮ್ಮ ಜೀವನ ಮಾಡಿದ್ವಿ, ಒಂದಿನ ಸತ್ತೋಗ್ಬಿಟ್ವಿ, ಏನು ಬಂತು ಪ್ರಯೋಜನ? ಜನ ಏನು ಅನ್ಕೋತಾರೆ, ಹುಟ್ಟಿದ್ನಪ್ಪ, ಬದುಕಿದ್ನಪ್ಪ, ಸತ್ತೋದ್ನಪ್ಪ ಅಷ್ಟೇ. ಆದರೆ ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂದರೆ ನಮಗೆ ನಮ್ಮ ಮಕ್ಕಳು, ನಮ್ಮ ನಮ್ಮ ಪೀಳಿಗೆ ಇರುತ್ತೆ, ನಮ್ಮ ಮಕ್ಕಳು ಮೊಮ್ಮಕ್ಕಳಿದ್ದಾರೆ, ಅವ್ರು ತಿಳ್ಕೊತಾರೆ. ನಾವೇನು ಇನ್ನೊಬ್ರಿಗೋಸ್ಕರನೇ ಬದುಕಿರ್ತೀವಲ್ಲ, ಅದು ಸಮಾಜ ನಮ್ಮನ್ನು ಗುರುತಿಸುತ್ತೆ, ಇವನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಅಲ್ಲಿ ನಮಗೆ ನಮ್ಮದೇ ಆದ ಒಂದು ಅಲ್ಲಿ ಭಾವನೆ, ಜನಗಳಿಗೆ ಒಳ್ಳೆ ಭಾವನೆ ಇರುತ್ತೆ, ಇವನು ಒಳ್ಳೆ ಕೆಲಸ ಮಾಡ್ತಾನೆ, ಇವನು ಒಳ್ಳೆ ಮನುಷ್ಯ ಅನ್ನೋದು. ಆ ರೀತಿ ಮಾಡ್ಕೊಳ್ಳಿ. ಹುಟ್ಟದ ಬೆಳೆದ ತಿಂದ ಸತ್ತೋದ ಅಂದರೆ ಏನು ಪ್ರಯೋಜನ ಇಲ್ಲ. ಭಗವಂತನು ಕೂಡ ಇದಕ್ಕೆ ಒಪ್ಕೊಳೋದಿಲ್ಲ. ಭಗವಂತ ಇದನ್ನೇ ಹೇಳಿದ್ದಾನೆ, ನೀನು ಕರ್ಣಿ ಕರ್ಮ ಯೋಗ್ಯ ಕರ್ಮ ಅಂದರೆ ನೀನು ಬೇರೆಯವ್ರಿಗೋಸ್ಕರನೇ ಯೋಚನೆ ಮಾಡು, ಬೇರೆಯವ್ರಿಗೋಸ್ಕರ ನಿನ್ನ ಕೈಲಾಗಿದ್ದ ಕೆಲಸ ಮಾಡು, ನಾನು ನಿನ್ಗೆ ಒಳ್ಳೇದು ಮಾಡ್ತೀನಿ ಅಂತ. ಎಷ್ಟು ಒಳ್ಳೆಯ ವಿಚಾರ ಇದು. ನಿಜವಾಗ್ಲೂ ದೇವರು ಏನು ಹೇಳಿದ್ದಾನೆ ನಮಗೆ ಭಗವದ್ಗೀತೆಯಲ್ಲಿ, ಶ್ರೀಕೃಷ್ಣ ಏನು ಹೇಳಿದ್ದಾನೆ, ಕೇವಲ ಇನ್ನೊಬ್ರಿಗೆ ಒಳ್ಳೇದಕ್ಕಾಗಿ ನೀನೇನಾದರೂ ಮಾಡಿದ್ರೆ ನಾನು ನಿನ್ಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ನೆನಪಿಟ್ಕೊಳ್ಳಿ. ಜೀವನದಲ್ಲಿ ಇನ್ನೊಬ್ರಿಗೋಸ್ಕರ ಒಳ್ಳೇದು ಮಾಡಿ, ಒಳ್ಳೇದಾಗಿ ಬದುಕಿ, ಒಳ್ಳೇದಾಗಿ ಸತ್ತೋದ್ರೆ ಸಾಕಷ್ಟೇ. ನಮ್ಮ ಕರ್ಮಗಳು ನಮ್ಮ ಹಿಂದೆ ಇರುತ್ತಂತೆ. ನಾವು ಇವತ್ತೇನು ದುಡ್ಡು ಇಟ್ಕೊಂಡಿರ್ತೀವಿ, ಕಾಸು ಇಟ್ಕೊಂಡಿರ್ತೀವಿ, ಹಣ ಇಟ್ಕೊಂಡಿರ್ತೀವಿ, ಒಳ್ಳೆ ಜೀವನ ನಡೆಸ್ತೀವಿ, ಇದು ಯಾವುದು ನಮ್ಮ ಹಿಂದೆ ಬರೋದಿಲ್ಲ ಅಂತೆ. ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದು ಜನ್ಮ ಜನ್ಮಾಂತರಕ್ಕೂ ನಮ್ಗೆ ಅದ್ರ ಫಲ ಇರುತ್ತಂತೆ. ಹಾಗೆ ನೀವು ಇವತ್ತು ಹುಟ್ಟಿದ್ದೀರ ಅಂದರೆ ನೀವು ಒಳ್ಳೆ ಕೆಲಸ ಮಾಡಿ, ಅದನ್ನು ಒಳ್ಳೆ ಕೆಲಸದ ಫಲನ ಜನ್ಮ ಜನ್ಮಾಂತರಕ್ಕೆ ಇಟ್ಕೊಳ್ಳಿ. ಇನ್ನೊಂದು ಜನ್ಮಕ್ಕೂ ನಿಮ್ಗೆ ಇವಾಗ ಬ್ಯಾಂಕ್ ಬ್ಯಾಲೆನ್ಸು ನಿಮ್ಮ ಹತ್ರ ಇದ್ದೆ ಅಂತ ಹೇಳಿದ್ರೆ ನಿಮ್ಮ ಮುದುಕ ಆದಾಗ ನಿಮ್ಮ ಜೀವನಕ್ಕೆ ಅದ್ರ ಸಹಾಯ ಮಾಡುತ್ತೆ, ಹೌದಾ ಇಲ್ವಾ? ನೀವು ಈ ಜನ್ಮದಲ್ಲಿ ಏನಾದರೂ ಒಳ್ಳೇದು ಮಾಡಿದ್ರೆ ತಾನೇ ಇನ್ನೊಂದು ಜನ್ಮಕ್ಕೆ ಒಳ್ಳೇದು ಸಿಗೋದು. ಏನೂ ಇಲ್ಲಪ್ಪ, ತಿಂದ್ವಿ, ಇವರು ಮುಣಿಸಿದ್ವಿ, ಹಿಂಗೆ ಮಾಡಿದ್ವಿ, ಹಂಗೆ ಮಾಡಿದ್ವಿ ಅಂದರೆ ನೆಕ್ಸ್ಟ್ ಜನ್ಮ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಆಧ್ಯಾತ್ಮಿಕವಾಗಿ ದೇವ್ರು ಇದನ್ನೇ ಹೇಳ್ತಾ ಇರೋದು, ನೀವು ಒಳ್ಳೇದು ಮಾಡಿದ್ರೆ ನಿಮಗೂ ಒಳ್ಳೇದಾಗುತ್ತೆ ಅಂತ. ಒಳ್ಳೇದು ಮಾಡುವಾಗ ಒಳ್ಳೇದಾಗುತ್ತೆ ಅಂತ ಇಟ್ಕೊಬೇಡಿ. ಏನು ನಾನು ಒಳ್ಳೇದಾಗುತ್ತೆ ಅಂತ ನೀವು ಒಳ್ಳೇದು ಮಾಡೋಕ್ಕೆ ಹೋದರೆ, ನಾನು ಒಳ್ಳೇದು ಮಾಡ್ತೀನಪ್ಪ, ನಂಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ್ರೆ ಅದು ಬಿಸ್ನೆಸ್ ಆಗುತ್ತೆ. ಖಂಡಿತವಾಗ್ಲೂ ಅದಿರಬಾರ್ದು. ಅದು ನಿಮ್ಮ ಕರ್ತವ್ಯ ಇರಬೇಕು ಮನಸ್ಸಲ್ಲಿ, ನಾನು ಒಳ್ಳೇದು ಮಾಡಬೇಕು ಅಷ್ಟೇ. ಅದು ಒಳ್ಳೇದಾ ಕೆಟ್ಟದ ಅದೇನೋ ಏನು ಸಿಗುತ್ತೆ ಏನು, ಆದ್ರೆ ಏನೂ ಅಪೇಕ್ಷೆ ಇಲ್ದಿರ ನೀವು ಒಳ್ಳೇದು ಕೆಲಸ ಮಾಡಿ. ನಾನಿವತ್ತು ಅದೇ ಅಂದ್ಕೊಂಡಿರೋದು, ನಾನು ಏನು ಅಪೇಕ್ಷೆ ಇಲ್ದಿರ ಕಾಡಿಗೆ ಬಂದಿದ್ದೀನಿ ಪಕ್ಷಿಗಳಿಗೆ ನೀರು ಕೊಡಬೇಕು ಅಂತ. ಯಾಕೆಂದರೆ ಬೇಸಿಗೆ ಕಾಲ, ಇವಾಗ ಮಳೆ ಹತ್ರದಲ್ಲಿ ಬರುತ್ತೋ ಬರೋಳೋ ನಮಗಂತೂ ಗೊತ್ತಿಲ್ಲ. ಸೊ ನಮ್ಮ ಕೈಲಾಗಿದ್ದು ಒಳ್ಳೆ ಕೆಲಸ ನಾವು ಮಾಡಿದ್ವಿ. ನಿಮಗೂ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಬನ್ನಿ, ಶ್ರೀರಾಮನವಮ ಹಬ್ಬಕ್ಕೆ ಹೋಗೋಣ. ಪಕ್ಷಿಗಳಿಗೆ ಮತ್ತು ಮಂಗಗಳಿಗೆ ನಮ್ಮ ಕೈಲಾಗಿ ಸಹಾಯ ಮಾಡಿಬಿಟ್ಟು ಬರೋಣ, ನೀರಿಡೋಣ, ಕೀಳೋಣ. ಸೊ ಇದಾಗಿತ್ತು. ನಾವು ತುಂಬ ಕಷ್ಟಪಟ್ವಿ, ಶ್ರಮಪಟ್ವಿ, ಸುಸ್ತಾಗಿ ಬರ್ತಾಯಿದ್ವಿ. ಅಲ್ಲಿ ಒಂದು ಕಬ್ಬಿನ ಹಾಲು ಸಿಕ್ತು, ಕುಡಿದ್ವಿ, ಖುಷಿ ಪಟ್ವಿ. ಲೇಡೀಸ್ ಅಂಡ್ ಜೆಂಟಲ್ಗೆ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಖುಷಿಯಾಗಿ